ಪುನೀತ್ ಅಗಲಿಕೆ ಇದು ನಿಜಕ್ಕೂ ಕೂಡ ತುಂಬಲಾರದಂತಹ ನಷ್ಟ. ಇಡೀ ಕರ್ನಾಟಕದ ಪಾಲಿಗೆ, ಕನ್ನಡ ಚಿತ್ರರಂಗದ ಪಾಲಿಗಾಗಿರ್ಬೋದು, ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳ ಚಿತ್ರರಂಗದ ಗಣ್ಯರೂ ಕೂಡ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಈಗ ಪುನೀತ್ ಅಗಲಿಕೆ ಅನ್ನೋದು ಕೇವಲ ಒಂದು 3-4 ದಿನ ಆಗಿದೆ. ಇನ್ನು ವರ್ಷಗಳು ಕಳೆದ್ರೂ ಸಹ ಈ ನೋವು ಖಂಡಿತವಾಗ್ಲೂ ಕಡಿಮೆ ಆಗೋದಿಲ್ಲ. ನಾಳೆ ಹಾಲು ತುಪ್ಪ ಕಾರ್ಯಕ್ಕೆ ಒಂದು ಕಡೆ ಸಿದ್ಧತೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಈಗ ತಾನೇ ಶಿವಣ್ಣ ಮಾತಾಡ್ತಾ ಇದ್ರು, ನಮಗೆ ಪುನೀತ್ ಹಾಲು ತುಪ್ಪ ಮಾಡಬೇಕಾಗಿತ್ತು, ಆದರೆ ನಾವು ಈಗ ಅವನಿಗೆ ಮಾಡಬೇಕಾದಂಥ ಸಂದರ್ಭ ಇದು. ನಿಜಕ್ಕೂ ಬೇಸರ ಆಗುತ್ತೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಶಿವಣ್ಣ ಹೇಳ್ತಾ ಇದ್ರು. ತಾನು ಎತ್ತಿ ಆಡಿಸಿದಂತಹ ಮಗು ಅಪ್ಪು ಹಿಂಗಾಗತ್ತೆ ಅಂತ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ. ಇಡೀ ರಾಜ್ಯಕ್ಕೆ ಬಹಳ ದೊಡ್ಡ ಆಘಾತ ಇದು. ಪವರ್ ಸ್ಟಾರ್ ಇಲ್ಲದ ಕನ್ನಡ ಚಿತ್ರರಂಗ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಇಡೀ ಚಿತ್ರರಂಗ ಆಘಾತದಲ್ಲಿದೆ. ಇಡೀ ಚಿತ್ರರಂಗ ಕಣ್ಣೀರ್ ಹಾಕ್ತಾ ಇದೆ. ಅಭಿಮಾನಿಗಳು ಇನ್ನೂ ಕೂಡ ಶಾಕ್ನಲ್ಲಿದ್ದಾರೆ. ಹೀಗಾಗಿದೆ ಅಂತ ಸುದ್ದಿ ತಿಳಿದ ತಕ್ಷಣ ಅಭಿಮಾನಿಗಳಿಗೆ ನಿಜಕ್ಕೂ ಅದು ಬಹಳ ದೊಡ್ಡ ಶಾಕ್. ಅದು ಈಗಲೂ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ದಂಡೆ ಇದೆ. ಸಮಾಧಿಯನ್ನ ನೋಡೋದಕ್ಕೆ ಅಂತ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವಕಾಶ ಇಲ್ಲ ಅಲ್ಲಿ ಬರೋದಕ್ಕೆ, ಆದರೂ ಸಹ ಬೇರೆ ಬೇರೆ ಕಡೆಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿತ್ರರಂಗದ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಪುನೀತ್ ಅವರ ಜೊತೆ ಕಳೆದಂತಹ ಆ ಕ್ಷಣಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ತಾವು ಕಂಡಂತೆ ಪುನೀತ್ ಹೇಗೆ ಅನ್ನೋದನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಮಾತಾಡಿದ್ರು ಪುನೀತ್ ಅವರ ಬಗ್ಗೆ. ನೀವು ಕೂಡ ಕೇಳಿಸ್ಕೊಂಡ್ರಿ ಎಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಆಗಿದ್ರು ಅಂತ. ಬಹಳ ಎತ್ತರಕ್ಕೆ ಬೆಳೆದಂತಹ ನಟ, ಪವರ್ ಸ್ಟಾರೇ ಆಗಿದ್ರು ಅವರು ನಿಜಕ್ಕೂ. ಆದರೂ ಕೂಡ ಅವರಲ್ಲಿ ಆ ಒಂದು ವಿನಯವಂತಿಕೆ ಇತ್ತು, ಸರಳತೆ ಇತ್ತು. ಸಮಾಜ ಸೇವೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ರು ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲಿಲ್ಲ. ಪುನೀತ್ ಅವರು ಇನ್ನಿಲ್ಲ ಅಂದ ತಕ್ಷಣ ಅವರು ಏನೇನು ಕೆಲಸ ಮಾಡ್ತಾ ಇದ್ರು ಅನ್ನೋದು ಆಗ ಜನರ ಮುಂದೆ ಬಂದಿತ್ತು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೂ ಕೂಡ ಗೊತ್ತಾಗಬಾರದು ಅಂತ ಏನ್ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಅದೇ ದಾರಿಯಲ್ಲಿ ಸಾಗ್ದವರು ಪುನೀತ್ ರಾಜ್ಕುಮಾರ್. ಇಷ್ಟು ದೊಡ್ಡ ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ದಾರೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಸಾವಿರಾರು ಮಕ್ಕಳ ಶಿಕ್ಷಣಕ್ಕೆ ಕೈ ಜೋಡಿಸಿದ್ರು. ವೃದ್ಧಾಶ್ರಮ, ಅನಾಥಾಶ್ರಮ, ಈ ರೀತಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು. ಬೆನ್ನೆಲುಬಾಗಿ ನಿಂತಿದ್ರು. ಎಲ್ಲರ ಜೊತೆ ತುಂಬಾ ವಿನಯವಂತಿಕೆಯಿಂದ ನಡ್ಕೋತಾ ಇದ್ರು. ಅವರ ಮುಖದಲ್ಲಿ ಎಂದಿಗೂ ಇರ್ತಾ ಇದ್ದಂತ ಆ ನಗು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಕನ್ನಡ ಜನತೆಗೆ, ಪುನೀತ್ ರಾಜ್ಕುಮಾರ್ ಅವರ ಸ್ನೇಹಿತ ಬಳಗ, ಅಥವಾ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಹೊರ ದೇಶಗಳಲ್ಲೂ ಕೂಡ ಪುನೀತ್ ಅವರಿಗೆ ಅಭಿಮಾನಿ ವೃಂದ ಇದೆ. ಎಲ್ಲರೂ ಇವತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಯುವರತ್ನ ಮರೆಯಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಖ್ಯಾತ ನಟರಾದಂತಹ ಅಜಯ್ ರಾವ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅಜಯ್ ರಾವ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಈಗ ಜಸ್ಟ್ 3-4 ದಿನ ಆಗಿದೆ. ಇನ್ನು ವರ್ಷಗಳ ಕಳೆದ್ರೂ ಸಹ ಈ ನೋವು ಮಾತ್ರ ಕಡಿಮೆ ಆಗಲ್ಲ. ಇದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ದೊಡ್ಡ ಶಾಕ್ ಇದು. ಸರ್ ಫಸ್ಟ್ ನಿಮ್ಮ ಕಿವಿಗೆ ಈ ವಿಷಯ ಬಿದ್ದಾಗ, ಯಾಕಂದ್ರೆ ಡೈಜೆಸ್ಟೇ ಆಗ್ತಾ ಇಲ್ಲ ಈ ವಿಷಯ ಯಾರಿಗೂ ಕೂಡ, ನಿಮ್ಮ ಕಿವಿಗೆ ಈ ವಿಷಯ ಬಿದ್ದಾಗ ಫ್ರೈಡೆ ಎಲ್ಲಿದ್ರಿ ಸರ್? ನಿಮ್ಮ ರಿಯಾಕ್ಷನ್ ಏನಿತ್ತು? ಅಲ್ಲ, ಆಬ್ವಿಯಸ್ಲಿ ನಾನು ಒಬ್ಬನೇ ಅಂತಲೇ ಅಲ್ಲ, ಪ್ರತಿಯೊಬ್ಬರು ಐ ಥಿಂಕ್ ಕರ್ನಾಟಕದಲ್ಲಿ ಯಾರು ಬಿಲೀವ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ವಿಷಯ ಇದು. ಬಿಲೀವ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಬಿಲೀವ್ ಮಾಡಲೇಬಾರ್ದು ಆ ಥರದೊಂದು ವಿಷಯ. ಮೋಸ್ಟ್ ಏನಂತಾರೆ, ಕನ್ನಡ ಇಂಡಸ್ಟ್ರಿನಲ್ಲಿ ನಾನು ಸೋಫರ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಮೋಸ್ಟ್ ಶಾಕಿಂಗ್ ನ್ಯೂಸ್ ಇದು. ಬಿಕಾಸ್ ನಮ್ಮ ಕನ್ನಡ ಚಿತ್ರರಂಗನೇ ಅಂತಲ್ಲ, ಇಡೀ ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲೇ ಒಂದು ಆ ಥರ ಲೆವೆಲಲ್ಲಿ ಇದ್ದಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿಧನ ಆಗಿರೋದು
ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಹಿಸ್ಟ್ರಿನಲ್ಲಿ. ನಾವೆಲ್ಲ ಚಿಕ್ಕವರಿದ್ದಾಗ ಓಕೆ ಬ್ರೂಸ್ಲಿ ಅವರಿವರೆಲ್ಲ ಕೇಳಿದ್ವಿ, ಬಟ್ ಒಂದು ಯಂಗ್ ಏಜಲ್ಲಿ ಸ್ಪಿರಿಟ್ಫುಲ್ ಆದಂಥ ಏಜಲ್ಲಿ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದು ಹೋದಂಥ ಇದು ಮೊದಲನೇ ಇನ್ಸಿಡೆಂಟ್ ಅಂತ ಅನಿಸುತ್ತೆ. ಸೊ ನಾವು ಯೂಶಲಿ ಏನು ಅಂದ್ಕೊಂಡಿರ್ತೀವಿ, ಸೂಪರ್ ಸ್ಟಾರ್ಸ್ ಅಂದರೆ ದೇ ಆರ್ ಸೂಪರ್ ಹೀರೋಸ್, ಅವರಿಗೆ ಏನೂ ಆಗಲ್ಲ ಆ್ಯಕ್ಚುಲಿ ಅಲ್ವಾ. ಅದರಲ್ಲೂ ಕೂಡ ಅಪ್ಪು ಸರ್ ಒಂದು ಫಿಟ್ನೆಸ್ಸಿಗೆ ಒಂದು ಐಕಾನ್ ಆದವರು, ಪ್ರತಿಯೊಂದು ಯೂತ್ಸಿಗೆ ಒಂದು ಐಕಾನ್ ಆದವರು. ಸೊ ನಾವು ಯಾವತ್ತೂ ಅದನ್ನು ಆ ಥರ ಗೆಸ್ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅದನ್ನು ನಾವು ಕನಸು ಮನಸ್ಸಲ್ಲೂ ಆ ಥರದ್ದು ಒಂದು ಇನ್ಸಿಡೆಂಟ್ ಅನ್ಸೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಅ ಬಿಗ್ ಶಾಕ್, ಮೋಸ್ಟ್ ಬಿಗ್ಗೆಸ್ಟ್ ಶಾಕ್. ಎಸ್, ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ, ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ. ಚಿರು ಆಯಿತು, ಸಂಚಾರಿ ವಿಜಯ್ ಆಯಿತು, ಈಗ ನೋಡಿದ್ರೆ ಪುನೀತ್ ರಾಜ್ಕುಮಾರ್, ಹಿಂಗೆ ಆಗ್ತಾ ಇದೆ, ದೊಡ್ಡ ಶಾಕ್ ಕೊಡ್ತಾ ಇದೆ ಇದೆಲ್ಲ. ಏನು ಹೇಳಬೇಕು ಗೊತ್ತಾಗಲ್ಲ ಇದಕ್ಕೆ. ನೀವು ಹೇಳ್ದಂಗೆ ಒಂದು ಬ್ಯಾಡ್ ಫೇಸ್ ಅಂತೂ ಫೇಸ್ ಮಾಡ್ತಾ ಇರೋದು 100% ನಿಜ. ಯಾರು ಕೆಟ್ಟ ದೃಷ್ಟಿ ಏನಂತ ಹೇಳೋಕ್ಕಾಗಲ್ಲ, ಬಟ್ ಅಫ್ಕೋರ್ಸ್ ವಿ ಆರ್ ಫೇಸಿಂಗ್ ಎ ವೆರಿ ಬ್ಯಾಡ್ ಟೈಮ್. ಓಕೆ, ನೀವು ಕಂಡಂತೆ ಪುನೀತ್ ರಾಜ್ಕುಮಾರ್, ಯಾಕಂದರೆ ಪುನೀತ್ ರಾಜ್ಕುಮಾರ್ ಎಲ್ರಿಗೂ ಕೂಡ ಮಾದರಿಯಾಗಿದ್ರು. ಒಂದು ಫಿಟ್ನೆಸ್ ವಿಚಾರಕ್ಕೆ, ಆ್ಯಕ್ಟಿಂಗು, ಸಿಂಗಿಂಗ್ ಆಗಿರ್ಬೋದು, ಅವ್ರ ಫೈಟಿಂಗ್, ಡಾನ್ಸಿಂಗ್ ಎಲ್ಲದಕ್ಕೂ ತುಂಬ ಫ್ಯಾನ್ಸ್ ಇದ್ದಾರೆ, ಪರ್ಫೆಕ್ಷನಿಸ್ಟ್ ಅವರು. ಸೊ ನೀವು ಕಂಡಂತೆ ಪುನೀತ್ ರಾಜ್ಕುಮಾರ್ ಏನು ಇಷ್ಟ ಆಗೋದು ನಿಮಗೆ? ಸಿ ಆ್ಯಸ್ ಅನ್ ಆ್ಯಕ್ಟರ್ ತೆರೆ ಮೇಲೆ ಏನೋದು ಎಲ್ಲರಿಗೂ ಗೊತ್ತಿದೆ, ಆ್ಯಂಡ್ ತೆರೆ ಹಿಂದೆ ಏನಿದೆಯಲ್ಲ ಅದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅಣ್ಣವ್ರ ಫ್ಯಾಮಿಲಿ ಅಂದ್ರೇ ನಾವು ಎಲ್ಲರೂ ಫಸ್ಟ್ ಗಮನಿಸೋದೇನೆಂದರೆ ಅವ್ರ ಮನೇಲಿ ಬಂದಂಥ ಸಂಸ್ಕಾರಗಳು, ಸಂಸ್ಕೃತಿ, ಆಚಾರ ವಿಚಾರಗಳು, ಅವ್ರ ನಡವಳಿಕೆಗಳು ಅಂದರೆ ಎಷ್ಟೇ ಎತ್ತರದಲ್ಲಿದ್ರೂ ಇಷ್ಟು ಸರಳವಾಗಿ ನಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಂಥ ಒಂದು ಎಕ್ಸಾಂಪಲ್. ನಾವು ಇವಾಗ ಯಾವುದೇ ಶಾಲೆಗೆ ಹೋಗ್ತೀವಿ, ಕಾಲೇಜಿಗೆ ಹೋಗ್ತೀವಿ, ಎಲ್ಲ ಕಡೆ ಒಂದು ಪಾಠಶಾಲೆಯಲ್ಲಿ ನಾವೇನಾದರೂ ಒಂದು ಕಲಿತೀವಿ. ಬಟ್ ಆ್ಯಸ್ ಅ ಸಿನಿಮಾ ಪರ್ಸನಾಲಿಟೀಸ್ ನಾವು ಯಾವಾಗಲೂ ಏನಂತಾರೆ ಒಂದು ಮಾಡೆಲ್ಲಾಗಿ ರೂಪಿಸ್ಕೊಳ್ತಾ ಇರ್ತೀವಿ ನಾವು ಜನರಿಗೆ. ಒಂದು ಐಡಲ್ ಆಗಿ, ಒಂದು ಐಕಾನ್ ಆಗಿ ಹೇಗೆ ಬದುಕಬೇಕು ಅನ್ನೋದು. ಸಾಕಷ್ಟು ಜನ ನಮ್ಗಿಂತನೂ ದುಡ್ಡು ಮಾಡಿದವ್ರು ಇದ್ದಾರೆ, ಸಾಕಷ್ಟು ಜನ ನಮ್ಗಿಂತ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ಹೆಸರು ಮಾಡಿದವರೆಲ್ಲ ಇದ್ದಾರೆ. ಬಟ್ ಸಿನಿಮಾ ಆರ್ಟಿಸ್ಟ್ ಅಂತ ಬಂದಾಗ ಅದು ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್. ಅದು ಗುರುತಿಸ್ಕೊಳ್ಳೋ ಅಂಥ ಒಂದು ಅವಕಾಶ ಇದೆಯಲ್ಲ, ಅದು ಆ್ಯಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು ಅಥವಾ ಸಿನಿಮಾ ಪರ್ಸನಾಲಿಟಿ ಆಗಿರ್ಬೋದು, ಇದು ಒಂದು ಭಾಳ ಅಪರೂಪವಾದಂಥ ಒಂದು ಅವಕಾಶ ಇದು. ಸೊ ಆ ಥರ ಎಷ್ಟು ಜನ ಗಳಿಸಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಾಗ ಅದು ಕೂಡ ಅದರಲ್ಲೂ ನಮ್ಮೆಲ್ಲಕ್ಕಿಂತ ಒಂದು ಉನ್ನತವಾದ ಸ್ಥಾನದಲ್ಲಿದ್ದು, ಯಾರೇ ಆಗಿರಲಿ, ಅವನೇನು ಸಾಧನೆ ಮಾಡಿಲ್ಲದೆ ಇರ್ಬೋದು, ಮಾಡಿರೋನಾಗಿರ್ಬೋದು, ಬಟ್ ಒಂದು ಅಭಿಮಾನ ಇಟ್ಕೊಂಡು ಅವ್ರ ಹತ್ರ ಬಂದಾಗ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ಕೋಬೇಕು, ಅವ್ರನ್ನ ಹೇಗೆ ಸ್ವಾಗತಿಸ್ಬೇಕು, ಮನೆಯಲ್ಲಿ ಅವ್ರನ್ನ ಹೇಗೆ ವೆಲ್ಕಮ್ ಮಾಡಬೇಕು, ಸೆಟ್ಟಲ್ಲಿ ಹೇಗಿರಬೇಕು, ಆ ಸ್ಟಾರ್ಡಮ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಇದನ್ನೆಲ್ಲ ಕಲಿಸ್ಕೊಟ್ಟಂಥ ಒಂದು ಫ್ಯಾಮಿಲಿ ಅದು. ಎಷ್ಟು ಹೊಗಳಿದ್ರು ಸಾಲದು. ದೇ ಆರ್ ಯೂನಿವರ್ಸಿಟೀಸ್. ಅಂದರೆ ಅಣ್ಣವ್ರ ಫ್ಯಾಮಿಲಿ ಇಟ್ಸ್ ಆ್ಯನ್ ಯೂನಿವರ್ಸಿಟಿ. ಸೊ ಅದನ್ನು ಅಣ್ಣವ್ರ ಹೆಸರು ತಕ್ಕಂತಲೇ ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಆ ಲೆಗಸಿ ಏನಿದೆಯಲ್ಲ ಪರ್ಫೆಕ್ಟ್ ವೇನಲ್ಲಿ ಹ್ಯಾಂಡಲ್ ಮಾಡಿಕೊಂಡು ಬಂದಂಥ ವ್ಯಕ್ತಿಗಳು ಅವರು. ಸೊ ಒಂದು ವಿಷಯ ಅಂತ ಹೇಳೋಕ್ಕಾಗಲ್ಲ. ಯು ಟೇಕ್ ಎನಿಥಿಂಗ್, ಫ್ಯಾಮಿಲಿ ವೈಸ್ ಆಗಿರ್ಬೋದು, ಅವರ ಪ್ರೊಫೆಷ್ನಲಿ, ಪರ್ಸ್ನಲಿ, ಕಂಪ್ಲೀಟ್ ಮ್ಯಾನ್ ಅಂದರೆ ಒಂದು ಫುಲ್ಫಿಲ್ಡ್ ಆಗಿ ಎಲ್ಲ ಅಂಶಗಳು ಇರ್ತಕ್ಕಂಥ ಒಂದು ಕಂಪ್ಲೀಟ್ ಫೀಚರ್ಸ್ ಇರ್ತಕ್ಕಂಥ ಕಂಪ್ಲೀಟ್ ಮ್ಯಾನ್ ಅವರು. ಎಸ್, ನೀವು ಲಾಸ್ಟ್ ಟೈಮ್ ಅವರನ್ನು ಮೀಟ್ ಆಗಿದ್ದು ಯಾವಾಗ? ನಿಮ್ಮ ಜೊತೆ ಅವ್ರು ಏನೇನು ಮಾತಾಡ್ತಾ ಇದ್ರು ಸಿಕ್ಕಿದಾಗ? ಯಾಕಂದರೆ ಪುನೀತ್ ಅವರು ಹೇಗೆ ಅಂದರೆ ಹೊಸ ಹೊಸ ವಿಷಯಗಳನ್ನು ಹೇಳ್ತಾ ಇದ್ರೆ ತುಂಬ ಕಣ್ಣು ಅರಳಿಸ್ಕೊಂಡು ಕೇಳಿಸ್ಕೊತಾ ಇದ್ರಂತೆ. ಈಗ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು ಇಂಡಸ್ಟ್ರಿಯಲ್ಲಿ ಅಂತ ಅಂದ್ಕೊಂಡಿದ್ರು. ವೆಬ್ ಸೀರೀಸ್ ಆಗಲಿ, ಹೊಸ ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ಹೊಸಬರಿಗೆ ಅವಕಾಶ ಕೊಡೋದ್ರ ಬಗ್ಗೆ ಹೀಗೆಲ್ಲ. ಸೊ ನಿಮ್ಮ ಜೊತೆ ಏನು ಚರ್ಚೆ ಮಾಡ್ತಿದ್ರು? ಅಲ್ಲ, ಆ್ಯಕ್ಚುಲಿ ನಾನು ಅವ್ರ ಜೊತೆ 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು. ನನ್ನ ದುರದೃಷ್ಟ ಅದೇ ಟೈಮಲ್ಲಿ ಬೇರೆ ಕಮಿಟ್ಮೆಂಟ್ಸ್ ಇರೋ ಕಾರಣದಿಂದ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಅವರೇ ಇನ್ಸಿಸ್ಟ್ ಮಾಡಿದ್ದು, ಅಜಯ್ ಈ ಕ್ಯಾರೆಕ್ಟರ್ ನನ್ನ ಜೊತೆಗೆ ಮಾಡಲಿ ಅಂತ 2 ಸಿನಿಮಾದಲ್ಲಿ ಅವರೇ ಇನ್ಸಿಸ್ಟ್ ಮಾಡಿದ್ದು. ನಾನು ಯಾವುದೇ ಒಂದು ಸ್ಟೇಟಸ್ ಹಾಕಿದಾಗ ಅಥವಾ ಏನೇ ಒಂದು ಪೋಸ್ಟ್ ಮಾಡಿದಾಗ ವೈಯಕ್ತಿಕವಾಗಿ ಅವರೇ ನನಗೆ ಫೋನ್ ಮಾಡಿದ್ದಾರೆ. ನಾನು ಮೊನ್ನೆ ಕೂಡ ನನ್ನ ಮೆಸೇಜಸ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಅಂದರೆ ಲಕ್ಕಿಲಿ ಆ ಮೆಸೇಜಸ್ನ ಹಾಗೇ ಇಟ್ಕೊಂಡಿದ್ದೀನಿ ನಾನು. ಅವ್ರು ರಿಪ್ಲೈ ಮಾಡಿದ್ದು, ನನ್ನ ಮಗಳದ್ದು ಏನಾದರೂ ಪೋಸ್ಟ್ ಹಾಕಿದಾಗ ತುಂಬ ಖುಷಿಪಟ್ಟು ಮಗಳ ಬಗ್ಗೆ ಮಾತಾಡೋದಾಗಲಿ, ತುಂಬ ಕ್ಯೂಟ್ ಇದ್ದಾಳೆ, ಮನೆ ಕರ್ಕೊಂಬನ್ನಿ ಅಂತ ಹೇಳೋದು,
ಆಮೇಲೆ ರೀಸೆಂಟಾಗಿ ಕೂಡ ಏನೋ ಒಂದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಅನಾಹುತ ಆದಾಗ ಹಿ ವಾಸ್ ದಿ ಫಸ್ಟ್ ಪರ್ಸನ್ ಕಾಲ್ ಮಾಡಿ ನಾನು ನಿನ್ನ ಜೊತೆಗೆ ಇದ್ದೀನಿ, ಪರ್ಸ್ನಲಿ ನನ್ನ ಏನಾದರೂ ಪರ್ಸ್ನಲ್ ಅವಶ್ಯಕತೆ ಬಂದ್ರೂ ಐ ವಿಲ್ ಕಮ್ ಆ್ಯಂಡ್ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ದು. ಆ್ಯಂಡ್ ನಂದು ಎಷ್ಟೊಂದು ಸಿನಿಮಾ ಮುಹೂರ್ತಕ್ಕೆ ಕ್ಲಾಪ್ ಮಾಡಿದ್ದಾರೆ, ಹಾಡಿದ್ದಾರೆ ನನಗೆ. ನನಗೆ ತುಂಬ ಜಾಸ್ತಿ ಕಾಡ ಇನ್ಸಿಡೆಂಟ್ ಏನಂದರೆ, ನಾನು ಫಸ್ಟು ಒಂದು ಸೆಕೆಂಡ್ ಹ್ಯಾಂಡ್ ಕಾಂಟೆಸ್ಟ ಕಾರ್ ತೊಗೊಂಡಿದ್ದೆ. ಎಕ್ಸ್ಕ್ಯೂಸ್ ಮಿ ಸಿನಿಮಾ ಆದಮೇಲೆ ಒಂದು ಕಾಂಟೆಸ್ಟ ಕಾರ್ ತೊಗೊಂಡಿದ್ದೆ ಸೆಕೆಂಡ್ ಹ್ಯಾಂಡು. ನಾನು ಬಹುಶಃ ಅಪ್ಪುವ್ರನ್ನ ಮೀಟ್ ಮಾಡಿದ್ದು ಫಸ್ಟ್ ಟೈಮ್. ಅದು ಕಂಠೀರವ ಸ್ಟುಡಿಯೋದಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ಅದೇ ಸೆಟ್ಟಲ್ಲಿ ಅವ್ರದ್ದು ಬೇರೆ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅವರಾಗೆ ನನ್ನನ್ನು ಮಾತಾಡ್ಸೋಕೆ ಬಂದರು. ಒಂದು ಹೊಸ ಹುಡುಗ ಬಂದಿದ್ದಾನೆ, ಒಂದು ಮೊದಲನೇ ಪಿಕ್ಚರ್ ಹಿಟ್ ಆಗಿದೆ, ಅವನ್ನ ಮಾತಾಡ್ಸೋಣ ಅಂತ ಅವರಾಗೆ ನಡ್ಕೊಂಡು ಬಂದರು. ಪಾಪ ನಡ್ಕೊಂಡು ಬಂದು ಅವತ್ತಿನ ದಿನವೇ ನಾನು ಕಾರ್ ತೊಗೊಂಬಂದಿದ್ದೆ ಸೆಟ್ಟಿಗೆ, ಸೆಕೆಂಡ್ ಹ್ಯಾಂಡ್ ಕಾರು. ಸೊ ಅವರು ಅದನ್ನ ನೋಡಿ, ನಿಮ್ಮ ಕಾರಾ, ತುಂಬ ಚೆನ್ನಾಗಿದೆ, ಸೂಪರ್, ಒಳ್ಳೆ ಕಾರಲ್ಲ ಹಂಗೆ ಅಂತ. ನನಗೆ ಆಶ್ಚರ್ಯ, ಅವರು ಆ ಟೈಮಲ್ಲೇ ಎಂತೆಂಥ ಕಾರುಗಳು ನೋಡ್ಬಿಟ್ಟಿದ್ದಾರೆ. ಸೊ ನಂದು ಯಾವುದೋ ಸೆಕೆಂಡ್ ಹ್ಯಾಂಡ್ ಕಾರಿಗೆ ಇಷ್ಟೊಂದು ಹೊಗಳ್ತಾರಲ್ಲ ಅಂತ ಅವರೇ ಬಂದುಬಿಟ್ಟು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಒಂದು ಚಿಕ್ಕದೊಂದು ರೌಂಡ್ ಹಾಕಿ ನನಗೆ ವಿಶ್ ಮಾಡಿ ಹಗ್ ಮಾಡಿ. ಐ ವಾಸ್ ನೋ ಬಡಿ ಅವತ್ತು. ಆ್ಯಕ್ಚುಲಿ ಜಸ್ಟ್ ಒಂದು ಸಿನಿಮಾ ಮಾಡಿದ್ದೆ ನಾನೇನು. ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಇಷ್ಟೊಂದೆಲ್ಲ ಖುಷಿ ಪಟ್ರಲ್ಲ. ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಬಂದಿದ್ದೀನಿ, ಅದನ್ನು ಡ್ರೈವ್ ಮಾಡಿದ್ರು ಖುಷಿಪಟ್ಟರು. ಅರ್ಥನೇ ಆಗಿಲ್ಲ ಅವತ್ತು ಆ್ಯಕ್ಚುಲಿ ನನಗೆ. ಬಟ್ ಹೋಗ್ತಾ ಹೋಗ್ತಾ ಯಾವಾಗ ಒಂದು ಸ್ವಲ್ಪ ಒಡನಾಟ ಬೆಳೀತು, ಸೊ ಅವತ್ತು ಗೊತ್ತಾಗಿತ್ತು. ಒಂದು ಚಿಕ್ಕ ವಿಷಯನೂ ಯಾರಾದ್ರೂ ಅಂದರೆ ಅದು ನನಗೆ ಅವತ್ತು ಅದೊಂದು ಚಿಕ್ಕ ಸಾಧನೆ. ಅವತ್ತು ಅವರು ಬೆನ್ನು ತಟ್ಟಿದ್ರು, ಖುಷಿಪಟ್ಟರು. ಸೊ ಅದು ಒಂದು ಗೊತ್ತಿಲ್ಲದೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಒಂದು ಟಾನಿಕ್ ಥರ ಸಿಗುತ್ತೆ, ಒಂದು ಬೂಸ್ಟಿಂಗ್ ಟಾನಿಕ್ ಥರ. ಸೊ ನನಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕಲಾವಿದರಿಗೂ, ಪ್ರತಿಯೊಂದು ಟೆಕ್ನಿಷಿಯನ್ಸಿಗೂ ಈ ಥರ ಹುರಿತುಂಬಿಸೋರು. ಸೊ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಎಸ್, ಅವರಿಂದ ಕಲಿಬೇಕಾದದ್ದು ಬಹಳಷ್ಟಿದೆ. ತುಂಬ ಜನ ಮಾತಾಡಿದಾಗ ಈ ವಿಷಯ ಹೇಳ್ತಾ ಇದ್ರು, ತುಂಬ ವಿಷಯಗಳನ್ನು ಕಲಿಬೇಕು. ಒಬ್ಬ ಹೊಸಬ ನಟರಾಗಿ ಬರುವಂಥವರು ಅಥವಾ ಒಬ್ಬ ಆರ್ಟಿಸ್ಟ್ ಆಗಿರೋರು ಪುನೀತ್ ಅವರಿಂದ ಬಹಳಷ್ಟು ವಿಷಯಗಳನ್ನು ಕಲಿಬೇಕು ಅಂತ. ನಿಮ್ಗೆ ಅವರಲ್ಲಿ ಈ ಥರದ ಯಾವ್ಯಾವ ಗುಣಗಳು ತುಂಬ ಅಟ್ರಾಕ್ಟ್ ಮಾಡ್ತು? ಒಂದು ಹೇಳಿದ್ರಿ ನೀವೀಗ, ಯಾವ ರೀತಿ ಚಿಕ್ಕ ವಿಷಯಕ್ಕೆ ಅವ್ರು ತುಂಬ ಖುಷಿ ಪಡ್ತಾ ಇದ್ರು ಅಂತ. ಅಲ್ಲ, ಅದನ್ನೇ, ಅದು ಸಿಂಪ್ಲಿಸಿಟಿ ಅಷ್ಟೇ. ಎಲ್ಲ ಇದ್ದೂ ಅಷ್ಟು ಸರಳವಾಗಿ ನಡ್ಕೊಳ್ಬೋದು ಅಂತ ತೋರಿಸ್ಕೊಂಡಂಥ ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ ಸರಳತೆನೇ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ನನ್ನ ಅನಾಲಿಸಿಸ್ ಪ್ರಕಾರ ನಾನು ಕಂಡಿದ್ದೇನಂತಂದರೆ, ತಲೆನೇ ಕೆಡ್ಸ್ಕೊಳ್ದೇ ಇರತಕ್ಕಂಥ ವ್ಯಕ್ತಿ. ಲೈಫ್ನ ತುಂಬ ಸಿಂಪಲಾಗಿ ತೊಗೊಂಡವರು. ಪ್ರಿನ್ಸಿಪಲ್ ಆಫ್ ಲೈಫ್ ಏನಿದೆಯಲ್ಲ, ಆ ಮಾರಲ್ನ ಬಹಳ ಈಸಿಯಾಗಿ ತೊಗೊಂಡಂಥ ವ್ಯಕ್ತಿ. ಏನೇ ಬಂದರೂ ಏನೇ ಹೋದ್ರೂ ಆರಾಮಾಗಿ ತಲೆ ಕೆಡ್ಸ್ಕೊಳ್ದೆ ಈಸಿಯಾಗಿರೋಂಥ ವ್ಯಕ್ತಿ. ಆ್ಯಂಡ್ ಅಷ್ಟೇ ಏನಂತಾರೆ, ರಾಯಲ್ಲಾಗಿ ಬಂದರು, ರಾಯಲ್ಲಾಗಿದ್ದರು, ಹೋಗೋದು ರಾಯಲ್ಲಾಗಿ ಹೋದರು. ಯಾವುದೇ ಕಷ್ಟ ನೋವು ಏನೂ ಅನುಭವಿಸ್ದೆ ಆರಾಮಾಗಿ ತಮ್ಮ ಲೈಫ್ ಅಂದರೆ ಜಾಸ್ತಿ ದಿನ ಬದುಕಿ ತೋರ್ಸೋದಕ್ಕಿಂತ ಭಾಳ ಕಡಿಮೆ ವಯಸ್ಸಿನಲ್ಲೇ, ಚಿಕ್ಕ ವಯಸ್ಸಿನಲ್ಲೇ, ಚಿಕ್ಕ ಅವಧಿನಲ್ಲೇ ಜಾಸ್ತಿ ಸಂಪಾದನೆ ಮಾಡಿ, ಜನ ಅಭಿಮಾನ ಇಷ್ಟು ಮಟ್ಟಿಗೆ ಸಂಪಾದನೆ ಮಾಡಿ, ಆ ಸಿಂಪ್ಲಿಸಿಟಿ ಜೊತೆಗೇ ರಾಯಲ್ನೆಸ್ ತೋರಿಸ್ಕೊಟ್ಟು ಹೋದಂಥ ವ್ಯಕ್ತಿ ಅಂತ ಹೇಳ್ಬೋದು ಅಷ್ಟೇ. ಎಸ್, ಚಿಕ್ಕ ವಿಷಯನೂ ಭಾಳ ಸಂಭ್ರಮಿಸ್ತಾ ಇದ್ದಂತಹ ವ್ಯಕ್ತಿ, ಆದರೆ ತುಂಬ ದೊಡ್ಡ ನೋವು ಕೊಟ್ಬಿಟ್ಟು ಹೋದ್ರು. ಹೇಗೆ ಸಹಿಸ್ಕೊಳ್ಳುತ್ತೆ ಚಿತ್ರರಂಗ ಆಗಲಿ, ರಾಜ್ಯ ಆಗಲಿ, ಇದು ನಿಜ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನಾ, ಇಷ್ಟು ದೊಡ್ಡ ಆಘಾತನ ಅಂತ? ಇಲ್ಲ, ಇದನ್ನು ಖಂಡಿತ ನಾವು ಯಾವತ್ತೂ ಅರಗಿಸ್ಕೊಳ್ಳೋಕ್ಕಾಗಲ್ಲ. ನಾನು ಅದನ್ನೇ ಮನೇಲಿ ಕೂಡ ಅದನ್ನೇ ಮಾತಾಡ್ತಾ ಇದ್ವಿ. ಇನ್ಮೇಲೆ ಅವ್ರ ಸಾಂಗ್ ಆಗಲಿ, ಪಿಕ್ಚರ್ ಆಗಲಿ ಹೇಗೆ ನೋಡೋದು, ಅದು ನೋಡಿದಾಗೆಲ್ಲ ಅದು ರಿಕಾಲ್ ಆಗುತ್ತೆ, ಅರೆ ಅಪ್ಪು ಸರ್ ಇಲ್ವಲ್ಲ ಅಂತ. ಬಟ್ ಅದು ನೋಡ್ದೇನೂ ಇರೋಕ್ಕಾಗಲ್ಲ. ಇಟ್ಸ್ ಒಂದು ಡೈಲಮ. ಬಟ್ ಅದೇ ಲೆಜೆಂಡ್ಸ್ದು ಅದೇ ಬ್ಯೂಟಿ. ಅದು ಅವ್ರ ಹಿಸ್ಟ್ರಿನ ಬಿಟ್ಟು ಹೋಗಿರ್ತಾರೆ, ಅದು ಇನ್ನೊಬ್ಬರಿಗೆ ಒಂದು ಪಾಠ ಉಳ್ಕೊಳ್ಳುತ್ತೆ ಅಷ್ಟೇ. ಬಟ್ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು ಮತ್ತು ಅಗಲಿಕೆ ಆಗಿರ್ತಕ್ಕಂಥ ಒಂದು ವಿಷಾದ ಏನಿದೆಯಲ್ಲ, ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಐ ಥಿಂಕ್ ವಿ ಹ್ಯಾವ್ ಟು ಲಿವ್ ವಿತ್ ದಿಸ್. ನಮ್ಮ ಜೊತೆಗೆ ಒಬ್ಬರು ಇಂಥ ದೊಡ್ಡ ಸ್ಟಾರ್ ಇದ್ದರು, ಇಷ್ಟೊಂದೆಲ್ಲ ಬಿಟ್ಕೊಟ್ಟು ಹೋಗಿದ್ದಾರೆ, ಅವ್ರು ನೆನೆಸ್ಕೊಂಡು ನಾವು ಇರಬೇಕು ಅಷ್ಟೇ. ಎಲ್ಲರೂ ಒಂದಿನ ಹೋಗೋದಿದ್ದೇ ಇದೆ ಖಂಡಿತ. ಬಟ್ ಇರಷ್ಟು ದಿನ ಏನೇನು ಕಲಿಬೇಕು, ಏನೇನು ಕೊಡೋಕ್ಕೆ ಸಾಧ್ಯನೋ ಅದನ್ನು ನಾವು ಇನ್ಮುಂದೆ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಎಸ್ ಸರ್, ಕೊನೆಯದಾಗಿ ಕೇಳಬೇಕು ಅಂದರೆ, ಅಪ್ಪು ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ತಟ್ಟಂತ ಬರೋದು ಏನು? ಅಪ್ಪು ಅವರ ಆ ಗುಣಗಳ, ಡಾಕ್ಟರ್ ರಾಜ್ಕುಮಾರ್ ಅವರ ಆ ಸರಳತೆ, ಆ ಸಜ್ಜನಿಕೆ, ನಡ್ಕೋತಾ ಸ್ಮೈಲ್, ಬ್ರಾಡ್ ವೈಡ್ ಸ್ಮೈಲ್, ಎಸ್, ಬೆಲೆ ಕಟ್ಟಲಾಗದ್ದು ಸ್ಮೈಲ್. ಆಮೇಲೆ ಅದೊಂದು ಕೈ ತುಂಬ ಮೇಲಿಂದ ಹಿಂಗೆ ಒಂದು ಹ್ಯಾಂಡ್ ಶೇಕ್ ಮಾಡಿ ಎಳ್ಕೊಂಡು ತಪ್ಕೊಳ್ಳೋದು. ಎನಿ ಟೈಮ್, ಯಾವ ಸಂದರ್ಭದಲ್ಲಿ ನೀವು ಬೆಳಗ್ಗೆ ಹೊತ್ತಿಗೆ, ರಾತ್ರಿ ಹೊತ್ತಿಗೆ, ಎಂಥ ಸಂದರ್ಭದಲ್ಲಿ ಸಿಕ್ಕರೂ ಸ್ಮೈಲ್ ಮಾಡಿ, ಹ್ಯಾಂಡ್ ಶೇಕ್ ಮಾಡಿ, ಒಂದು ವಾರ್ಮ್ ಹಗ್, ಅದೇ ಬರುತ್ತೆ ಕಣ್ಣು ಮುಂದೆ. ಎಸ್,
ಹೊಸಬ್ರಿಗೆ ಯಾವ ರೀತಿ ಎನ್ಕರೇಜ್ ಮಾಡ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರು, ನೀವು ನೋಡಿದ ಹಾಗೆ? ಅಲ್ಲ, ವೆರಿ ಎನ್ಕರೇಜಿಂಗ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನನ್ನ ಸ್ಟಾಫ್, ನನ್ನ ಡ್ರೈವರ್ ಕೂಡ ಅದನ್ನೇ ಹೇಳ್ತಾಯಿದ್ರು. ಅವ್ರು ಬೆಂಗಳೂರಿಗೆ ಫಸ್ಟ್ ಇಳಿದು ಬಂದಾಗ ಅವ್ರ ಮನೆಗೆ ಹೋಗಿದ್ರಂತೆ ತುಂಬ ವರ್ಷಗಳ ಹಿಂದೆ. ಮನೆ ಕರೆದ್ಬಿಟ್ಟು ಅವ್ರಿಗೆ ನೀರು ಕೊಟ್ಟು, ಸ್ವೀಟ್ ಬಾಕ್ಸ್ ಕೊಟ್ಟು, ಬೆಂತಟ್ಟಿ ಕಳಿಸಿದ್ದು. ಸೊ ಈ ಥರ ಸಾಕಷ್ಟು ಜನ, ಲೆಕ್ಕ ಇಲ್ಲ ಇವಾಗ. ಅಂದರೆ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಕಡೆ ಗೊತ್ತಾಗಿದೆ ಎಷ್ಟು ಅನಾಥಾಶ್ರಮ ನಡೆಸಿದ್ದಾರೆ, ಎಷ್ಟು ಜನಕ್ಕೆ ಏನು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ನಾವು ಮತ್ತೆ ಅದನ್ನ ಪದೇ ಪದೇ ಹೇಳೋಂಥ ಅವಶ್ಯಕತೆ ಇಲ್ಲ. ಎವ್ರಿಬಡಿ ನೋಸ್ ವಾಟ್ ಹಿ ಹ್ಯಾಸ್ ಡನ್, ವಾಟ್ ಹಿ ಹ್ಯಾಸ್ ಲೆಫ್ಟ್. ಎಸ್, ಪುನೀತ್ ಅಭಿಮಾನಿಗಳು ಸಖತ್ ಶಾಕ್ನಲ್ಲಿದ್ದಾರೆ. ಇವತ್ತೂ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಪುನೀತ್ ಅವರ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಯಾಕಂದರೆ ಎಲ್ಲರೂ ಅವರನ್ನು ಸಮಾಧಾನ ಪಡಿಸಲೇಬೇಕು. ಈ ಸಂದರ್ಭದಲ್ಲಿ ಇಡೀ ರಾಜ್ಯನೇ ಕಣ್ಣೀರು ಹಾಕ್ತಾ ಇದೆ. ನಿಜವಾದ ಅಭಿಮಾನ ಅಂದರೆ ಏನಂತಂದರೆ, ನಾವು ಅವರಿಂದ ಏನೋ ಒಂದು ವಿಷಯ ಇನ್ಸ್ಪೈರ್ ಆಗಿರ್ತೀವಿ. ಅವ್ರದ್ದು ಒಳ್ಳೆ ಗುಣಗಳನ್ನು ನಾವು ಕಂಡು ನಾವು ಹೀಗೆ ಬದುಕಬೇಕು ಅಂತ ಅಂದ್ಕೊಂಡಿರ್ತೀವಿ. ಆವಾಗ ಒಂದು ಅಭಿಮಾನ ಹುಟ್ಟಕ್ಕೆ ಸಾಧ್ಯ. ಆ್ಯಕ್ಟ್ ತುಂಬ ಜನ ಮಾಡ್ತಾರೆ, ಡ್ಯಾನ್ಸು ತುಂಬ ಜನ ಮಾಡ್ತಾರೆ, ಬಟ್ ಅದ್ರ ಜೊತೆ ಹೇಗೆ ಬದುಕಿರ್ತಾರಲ್ಲ ಆ ಪ್ರಿನ್ಸಿಪಲ್ಸ್, ಅದು ಆ್ಯಕ್ಚುಲಿ ಅಭಿಮಾನ ಹುಟ್ಟೋದಕ್ಕೆ ಕಾರಣ ಆಗಿರುತ್ತೆ. ಸೊ ಎಲ್ಲ ಅಭಿಮಾನಿಗಳಿಗೂ, ನಾನು ಒಬ್ಬ ಅಭಿಮಾನಿ ಆಗಿನೇ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಪ್ರಿನ್ಸಿಪಲ್ಸ್ನ ಅಳವಡಿಸ್ಕೋಬೇಕು ನಮ್ಮ ಲೈಫಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು, ಶಿವಣ್ಣದಾಗಿರ್ಬೋದು, ಅಪ್ಪು ಅವ್ರದ್ದಾಗಿರ್ಬೋದು. ಆ ಪ್ರಿನ್ಸಿಪಲ್ಸ್ ಏನಿದೆಯಲ್ಲ, ಬದುಕುವಂಥ ರೀತಿಗಳು, ಇನ್ನೊಬ್ಬರನ್ನ ಟ್ರೀಟ್ ಮಾಡೋವಂಥ ರೀತಿ, ಆಮೇಲೆ ಎಲ್ಲ ಸಂದರ್ಭಗಳನ್ನು ಸರಿಸಮಾನವಾಗಿ ನೋಡಿಕೊಂಡು ಮುಂದೆ ಹೋಗುವಂಥ ರೀತಿ ಏನಿದೆಯಲ್ಲ, ಈ ಗುಣಗಳನ್ನು ನಾವು ಅಳವಡಿಸ್ಕೊಂಡು ನಾವು ಬದುಕಬೇಕು. ಒಳ್ಳೆ ನಾಗರಿಕರಾಗಬೇಕು, ಒಳ್ಳೆ ಪ್ರಜೆಗಳಾಗಬೇಕು. ಅದೇ ಅವರು ಬಯಸಿದ್ದು, ಹಾಗೆ ಅವರು ಇದ್ದಿದ್ದು, ನಾವು ಹೀಗೆ ಇರಬೇಕಾಗಿರೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಜಯ್ ರಾವ್ ಅವರು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.